ಎಲ್ಲಾ ಬೈಕ್ ಟ್ಯಾಕ್ಸಿಗಳನ್ನ ಜೂನ್ 16ರಿಂದ ಬ್ಯಾನ್ ಮಾಡಲಾಗಿದೆ. ಕೊನೆಗೂ ನ್ಯಾಯ ಸಿಕ್ಬಿಡ್ತು. ಬನ್ನಿ ಆಟೋ ಹತ್ತಿ ಡಬಲ್ ಮೀಟರ್ ಹಾಕಿ ರುಬ್ತೀನಿ. ನೆಕ್ಸ್ಟ್ ಕೇಸ್ ಬೈಕ್ ಟ್ಯಾಕ್ಸಿ ಮತ್ತೆ ಆಟೋ ಡ್ರೈವರ್ ಅಸೋಸಿಯೇಷನ್ ಬನ್ನಿ. ನ್ಯಾಯಾಧೀಶರೇ, ಈ ಬೈಕ್ ಟ್ಯಾಕ್ಸಿ ನನ್ನ ಮಕ್ಕಳು ನಮ್ ಊಟ, ನಮ್ ಸಂಪಾದನೆ, ನಮ್ ನೆಮ್ಮದಿನ ಕಿತ್ಕೊಂಡಿದ್ದಾರೆ. ಇಲ್ಲ ಯುವರ್ ಆನರ್, ನಾವು ಈ ಕಾಮನ್ ಪೀಪಲ್ ಗೆ ಹೆಲ್ಪ್ ಮಾಡ್ಬೇಕು ಅಂತಾನೆ ಚೀಪ್ ರೈಡ್ಸ್ ನ ತಂದಿದ್ದು. ಅದರಿಂದ ಟ್ರಾಫಿಕ್ ಜಾಮ್ ಮತ್ತೆ ಪೊಲ್ಯೂಷನ್ ಕಮ್ಮಿ ಆಗಿ ಉಸಿರಾಡಕ್ಕೆ ಒಳ್ಳೆ ಗಾಳಿ ಸಿಗ್ಲಿ ಅಂತ. ಏನ್ರಿ ಒಳ್ಳೇದೇ ಮಾಡ್ತಿದಾರಲ್ಲ. ಒಳ್ಳೇದ? ಅಯ್ಯೋ ಕೇಳಿ, 30 ನಿಮಿಷದಲ್ಲಿ 30 ಜನ ಕಸ್ಟಮರ್ಸ್ ನ ಬೈಕ್ ಮೇಲೆ ಕೂರಿಸ್ಕೊಂಡು ಝೂಮ್ ಝೂಮ್ ಅಂತ ಬೈಕ್ ಮೇಲೆ ಬೈಕ್ ಹೋಗ್ತಾ ಇರುತ್ತೆ. ಹಿಂಗಿದ್ದಾಗ ನಮ್ ಸಂಪಾದನೆ. ಹೌದು ಸರ್, ನಾವು ಬರೀ ಕಂಪನಿ ಅಲ್ಲ, ವಿ ಆರ್ ಅ ಮೂವ್ಮೆಂಟ್, ಅ 2-wheeled ರೆವಲ್ಯೂಷನ್. ರೆವಲ್ಯೂಷನ್? ನ್ಯಾಯಾಧೀಶರೇ, ಈ ರೆವಲ್ಯೂಷನ್ ಪಬ್ಲಿಕ್ ಸರ್ವಿಸ್ ಎಲ್ಲ ಓಕೆ, ಆದ್ರೆ ಇವರ ಮೋಟಾರ್ ವೆಹಿಕಲ್ ಪಾಲಿಸಿ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಎಲ್ಲಿ? ಯೆಲ್ಲೋ ಬೋರ್ಡ್ ಎಲ್ಲಿ? ಅಕಾರ್ಡಿಂಗ್ ಟು ಕರ್ನಾಟಕ ಮೋಟಾರ್ ವೆಹಿಕಲ್ ಆಕ್ಟ್ ಎಲ್ಲಾ ಬೈಕ್ ಟ್ಯಾಕ್ಸಿಗಳನ್ನ ಜೂನ್ 16ರಿಂದ ಬ್ಯಾನ್ ಮಾಡಲಾಗಿದೆ. ವಿ ಫೇಲ್ಡ್ ಟು ಫುಲ್ಫಿಲ್ ಯುವರ್ ಡ್ರೀಮ್ಸ್. ಕೊನೆಗೂ ನ್ಯಾಯ ಸಿಕ್ಬಿಡ್ತು. ಬನ್ನಿ ಆಟೋ ಹತ್ತಿ ಡಬಲ್ ಮೀಟರ್ ಹಾಕಿ ರುಬ್ತೀನಿ.